ಹಾಯ್ ಗಾಯ್ಸ್, ಎಲ್ಲರೂ ಹೋಗಿದ್ರೆ ಎಲ್ಲರೂ ಚೆನ್ನಾಗಿರ ಅಂತ ಅನ್ಕೊಂಡಿದ್ದೀನಿ. ಗಾಯ್ಸ್, ನಾನು ಇವತ್ತು ಮಿರಾಜ್ ರೈಲ್ವೆ ಸ್ಟೇಷನ್ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಇವತ್ತು ಪಂಡ್ರಾಪುರಕ್ಕೆ ಹೋಗ್ತಾ ಇದ್ದೀನಿ. ಪಂಡ್ರಾಪುರಕ್ಕೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಕೇಳಿ. ಮಿರಾಜಿಂದ ಪಂಡ್ರಾಪುರ ಜರ್ನಿ ಯಾವ ಥರ ಇರುತ್ತೆ ಅಂತ ನೋಡಿ ಗಾಯ್ಸ್, ಕೊನೆವರೆಗೂ ನೋಡಿ ಗಾಯ್ಸ್. ಮಿರಾಜ್ ಜಂಕ್ಷನ್ ಯಾವ ಥರ ಇದೆ ಅಂತ ನೋಡಿ ಗಾಯ್ಸ್. ಗಾಯ್ಸ್, ನಾನೀಗ ಟಿಕೆಟ್ ಕೌಂಟರ್ಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಾನು ಇನ್ನೂ ಟಿಕೆಟ್ ತೆಗಿಸಿಲ್ಲ. ಬನ್ನಿ ಟಿಕೆಟ್ ತೆಗ್ಸ್ಕೊಂಡು ಬರೋಣ ಈಗ. ಗಾಯ್ಸ್, ಈಗೇನೇ ನೋಡ್ತಾ ಇರೋದು ರಾಣಿ ಚೆನ್ನಮ್ಮ ಟ್ರೈನ್ ಯಾವ ಥರ ಇದೆ ಅಂತ ನೋಡಿ ಗೈಸ್. ಇದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಗಾಯ್ಸ್, ಇಲ್ಲಿ ನೀವು ಆನ್ಲೈನ್ ಬೇಕಾದರೂ ಇಲ್ಲಿ ಟಿಕೆಟ್ನ ತೆಗೆಸ್ಕೋಬೋದು. ಇಲ್ಲಿ ನೋಡಿ ಯಾವ ಥರ. ನಾನೀಗ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ನ ತೆಗೆಸ್ತಾ ಇದ್ದೀನಿ. ನಾನು ಟಿಕೆಟ್ ತೆಗೆಸ್ಕೊಂಡು ಬಂದೆ, 80 ರೂಪಾಯಿ ಅಂತೆ. ಗಾಯ್ಸ್, ನಾನೀಗ ಹೋಗ್ತಾಯಿದ್ರು ಕಲಬುರಗಿ ಎಕ್ಸ್ಪ್ರೆಸ್ ಅಂತ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಗಾಯ್ಸ್, ಇಲ್ಲಿಂದ ಪಂಡ್ರಾಪುರ, ಮಿರಾಜಿಂದ ಪಂಡ್ರಾಪುರ 130 ಕಿಲೋಮೀಟ್ರ್ ಇದೆ. ಎರಡೂವರೆ ತಾಸಿನಲ್ಲಿ ನಮ್ಮದು ಅಲ್ಲಿ ಓದಿಳಿಸುತ್ತೆ. ಈಗ 3:30 ಆಗಿದೆ ಟೈಮ್. ಇನ್ನೂ 1 ಅವರ್ ಕಾಯಬೇಕು. ಬಂದಮೇಲೆ ಸಿಗೋಣ. ನೋಡೋದಾಗೆಲ್ಲ ತುಂಬ ರಶ್ ಆಗುತ್ತೆ. ಪಂಡ್ರಾಪುರ ತುಂಬ ಜನ ಹೋಗ್ತಾರೆ. ಗಾಯ್ಸ್, ಈಗ ಟ್ರೈನ್ ಹೋಗ್ತಾ ಇದೆ. ಕ್ವಾಲಿಟಿ ಯಾವ ಥರ ಇದೆ ಅಂತ ನೋಡಿ ಗೈಸ್. ಅಂದ್ರೂ ಸ್ವಲ್ಪ ಕ್ಲೀನ್ ಆಗಿದೆ. ಈಗ ಎರಡನೇ ರೈಲ್ವೆ ಯಾವ ಥರ ಇದೆ ಅಂತ. ಒಂದು ಪೆಪ್ಸಿನ ತೊಗೊಳ್ತಾ ಇದ್ದೀನಿ. 5 ರೂಪಾಯಿಗೊಂದಂತೆ.
ಯಾವ ಥರ ಆಗ್ತಾ ಇದೆ ಅಂತ. ಗಾಯ್ಸ್ ಎಲ್ಲಿ ಸ್ಟಾಪ್ ಇಲ್ಲ, ಇಲ್ಲಿ ಒಂದು ಸ್ಟಾಪ್ ಇದೆ. ಇದು ಸಂಕೋಲ. ಗಾಯ್ಸ್ ಸಂಕೋಲದಲ್ಲಿ ಸ್ವಲ್ಪ ತನಕ ಆಮೇಲೆ ಮತ್ತೆ ಇಲ್ಲಿ ನೀವು ಈಗ ನೋಡ್ತಾ ಇದ್ದೀರಾ ಸಂಕೋಲ ಹಳ್ಳಿನ ನೋಡ್ತಾ ಇದ್ದಾರೆ ನಿಮ್ಗೆ. ಈಗ ಪಂಡ್ರಾಪುರ ರೈಲ್ವೆ ಸ್ಟೇಷನ್ ಬಂದು ನೋಡ್ಬೋದು ನೀವು. ಗಾಯ್ಸ್ ಈಗ ಪಂಡ್ರಾಪುರಕ್ಕೆ ಬಂದೆ. ಪಂಡ್ರಾಪುರಕ್ಕೆ ಯಾಕೆ ಬರ್ತೀನಿ ಅಂತ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಈಗ ಹೇಳ್ತಾ ಇದ್ದೀನಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಪಾಂಡುರಂಗ ವಿಠಲನ ದೇವಸ್ಥಾನಕ್ಕೆ ಮತ್ತು ಇಲ್ಲಿ ನೋಡಬೇಕಾದ ಪ್ರಮುಖ ಸ್ಥಳಗಳಿವೆ, ಅದಕ್ಕೋಸ್ಕರ ತೋರ್ಸೋಕ್ಕೋಸ್ಕರ ಬಂದಿದ್ದೀನಿ. ಗಾಯ್ಸ್ ನಾಳೆ ನಾನು ಪಾಂಡುರಂಗ ವಿಠಲನ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಹಾಗೆ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ. ಅದನ್ನು ನೀವು ನೋಡ್ಬೇಕಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.